ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್, ಸ್ಕೂಬಾ ಡೈವರ್ಗಳು ಬಳಸುವ ಟ್ಯಾಂಕ್ಗಳಲ್ಲಿರುವ ಅನಿಲ ಮಿಶ್ರಣ. ಸ್ಕೂಬಾ ಡೈವರ್ಗಳು ಬಳಸುವ ಟ್ಯಾಂಕ್ ನಲ್ಲಿರುವ ಅನಿಲದ ಮಿಶ್ರಣ ಹೀಲಿಯಮ, ಆಕ್ಸಿಜನ್, ಜಲಜನಕ. ನೆಕ್ಸ್ಟ್, ಆಮ್ಲಜನಕ, ಆಮ್ಲಜನಕ, ಸಾರಜನಕ, ಜಲಜನಕ. ಜಲಜನಕ, ಆಮ್ಲಜನಕ, ಹೀಲಿಯಂ. ಜಲಜನಕ, ಹೀಲಿಯಮ, ಸಾರಜನಕ. ಜಲಜನಕ, ಹೀಲಿಯಮ, ಸಾರಜನಕ. ಹೀಲಿಯಮ, ಆಮ್ಲಜನಕ, ಸಾರಜನಕ. ಹಾ, ಹೀಲಿಯಮ, ಆಮ್ಲಜನಕ, ಸಾರಜನಕ. ಅಂದ್ರ ಏನೈತಿ, ಹೀಲಿಯಮ, ಆಕ್ಸಿಜನ್ ಮತ್ತು ನೈಟ್ರೋಜನ್ ಅನ್ನು ಸ್ಕೂಬಾ ಡೈವಿಂಗ್ ದವ್ರು ಬಳಸ್ತಾರ. ಇಲ್ಲಿ ನಿಮಗೆ ಇವೆಲ್ಲ ಗೊತ್ತೈತಿ ನಿಮಗ. ಇಲ್ಲಿ ಕೆಲವೊಂದು ಲಾಗಳು ಬರ್ತಾವ. ಸ್ಕೂಬಾ ಡೈವಿಂಗ್ ಗೊತ್ತಿರ್ಬೇಕಾದ ಲಾ ಯಾವ್ದು ತಿಳ್ಕೊಂಡಿರ್ಬೇಕು ಅವ್ರ. ಯಾವ ಕೆಲ್ಸದ ಮ್ಯಾಗ ಹೆಲ್ಪ್, ಯಾವ ಕೆಲಸ ಸ್ಕೂಬಾ ಡೈವಿಂಗ್ ಯಾವ ಲಾ ಆದ್ಮೇಲೆ ಕೆಲಸ ಮಾಡ್ತೈತಿ ಇದು? ಆರ್ಕಿಮಿಡೀಸ್ ಬರ್ತೈತಿ. ಯಾವ್ದು ಬರ್ತೈತಿ? ಬಾಯ್ಲ್ಸ್ ಲಾ. ಬಾಯ್ಲ್ಸ್ ಲಾ ಮೂಲಕ, ಬಾಯ್ಲ್ಸ್ ಲಾ ಹೋದಲ್ಲ, ಬಾಯ್ಲ್ಸ್ ಲಾ ಮೂಲಕ ಈ ಬಾಯ್ಲ್ಸ್ ಲಾ ತಿಳ್ಕೊಂಡಿರ್ಬೇಕು ನೋಡ್ರಿ ಅವ್ರು. ಅಂದ್ರೆ ಬಾಯ್ಲ್ಸ್ ಲಾ ಏನ್ ಹೇಳ್ತೈತಿ? ಹಾ, ಬಿ ಟಿ ಅಂತ ನೆನ್ಪಿಟ್ಕೊಂಡ್ರಿ. ಬ್ಲೂಟೂತ್ ಅಂತ ಬರಿತೀವಲ್ಲ, ಬಿ ಟಿ. ಇಲ್ಲಿ ಬಾಯ್ಲ್ಸ್, ಬಿ ಅಂತಂದ್ರೆ ಬಾಯ್ಲ್ಸ್, ಟಿ ಅಂತಂದ್ರೆ ಟೆಂಪರೇಚರ್. ಟೆಂಪರೇಚರ್ ಅಂದ್ರೆ ಟೆಂಪರೇಚರ್ ನಿರ್ದಿಷ್ಟವಾಗಿರ್ತೈತಿ. ಸ್ಥಿರ ತಾಪಮಾನದಲ್ಲಿ ನಿರ್ದಿಷ್ಟ ರಾಶಿಯ ಅನಿಲದ ಗಾತ್ರ. ಸ್ಥಿರ ತಾಪಮಾನದಲ್ಲಿ ನಿರ್ದಿಷ್ಟ ರಾಶಿಯ ಅನಿಲದ ಗಾತ್ರವು ಅದರ ಒತ್ತಡಕ್ಕೆ ವಿಲೋಮಾನುಪಾತದಾಗಿರ್ತೈತಿ. ಇನ್ವರ್ಸ್ಲಿ ಪ್ರಪೋರ್ಷನ್ ಇರ್ತೈತಿ ನೋಡ್ರಿ. ಒಂದು ಟೆಂಪರೇಚರ್ ಏನ್ಬೇಕ, ಕಾನ್ಸ್ಟೆಂಟ್ ಇರ್ಬೇಕ. ಸ್ಥಿರ ತಾಪಮಾನದಲ್ಲಿ ನಿರ್ದಿಷ್ಟ ರಾಶಿಯ ಅನಿಲ ಗಾತ್ರವು ಅದರ ಒತ್ತಡಕ್ಕೆ, ಪ್ರೆಷರ್ಗೆ ವಿಲೋಮಾನುಪಾತದಲ್ಲಿ ಇರ್ತೈತಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನೋಡ್ರಿ, ಈಗ ಅಂದ್ರ ಒಂದು ನಿರ್ದಿಷ್ಟ ರಾಶಿ ಐತಿ, ಟೆಂಪರೇಚರ್ ಕಾನ್ಸ್ಟೆಂಟ್ ಟೆಂಪರೇಚರ್ ಐತಿ. ಒಂದು ಬಲೂನ್ ತಗೊಂತೀರ. ಒಂದು ಬಲೂನ್ ತಗೊಂಡಾಗ ಆ ಬಲೂನ್ ಗಾಳಿ ಉಬ್ಬಿರ್ತಿರ್, ಮತ್ತೆ ಖಾಲಿ ಬಲೂನ್ ಅಲ್ಲ, ಅದ್ರ ಗಾಳಿ ಐತಿ ಬಲೂನ್ ಒಳಗೆ. ಆ ಬಲೂನ್ ಹಿಂಗ ಇದು ಮಾಡ್ತಿರ ನೋಡ್ರಿ, ಅಂದ್ರೆ ಏನ್ ಪ್ರೆಸ್ ಮಾಡ್ತಿರ ಬಲೂನ್. ಅವಾಗ ಒಂದ್ ಕಡೆ ಏನೈತಿ, ನಿರ್ದಿಷ್ಟ ಒಂದು ಏನಕ್ಕೈತದ, ಏನಂತ ಹೇಳಕ್, ರಾಶಿ ಅದರದ ವ್ಯಾಲ್ಯೂಮ್ ಏನಾಕೈತಿ, ವ್ಯಾಲ್ಯೂಮ್ ಕಡಿಮೆ ಆತ ಗೊತ್ತಾ. ವ್ಯಾಲ್ಯೂಮ್ ಕಡಿಮೆ ಆದಾಗ ಪ್ರೆಷರ್ ಜಾಸ್ತಿ ಆಗತ್ತೆ, ಹೌದಲ್ಲ. ಈಗ ಎರಡು ಕಡೆ ನೋಡ್ರಿ, ಈ ಒಂದು ಬಲೂನ್ ಹಿಂಗ್ ಒತ್ತಿದಾಗ ಎರಡು ಕಡೆ ಒಂದೊಂದು ವ್ಯಾಲ್ಯೂಮ್ ಡಿವೈಡ್ ಆತ. ಈ ಕಡೆ ವ್ಯಾಲ್ಯೂಮ್ ಕಡಿಮೆ ಆತ, ಈ ಕಡೆ ವ್ಯಾಲ್ಯೂಮ್ ಕಡಿಮೆ ಆತ. ವ್ಯಾಲ್ಯೂಮ್ ಕಡಿಮೆ ಆಗೋದ್ರಿಂದ ಆತ ಅದರ ಸೈಜ್, ಅದರ ಆಕಾರ ಕಡಿಮೆ ಆಗೋದ್ರಿಂದ ಅದ್ರಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಹೊಡಿತೈತಿ. ಅಂದ್ರೆ ಏನ್ ಇದು, ಈ ಲಾ ಏನ್ ಹೇಳ್ತೈತಿ ಅಂದ್ರ, ಒಂದು ಸ್ಥಿರ ಟೆಂಪರೇಚರ್ ಕಾನ್ಸ್ಟೆಂಟ್ ಇರ್ತೈತಿ. ಸ್ಥಿರ ತಾಪಮಾನದಲ್ಲಿ ನಿರ್ದಿಷ್ಟ ರಾಶಿ ಅನಿಲ ಗಾತ್ರವು ಅದರ ಒತ್ತಡಕ್ಕೆ ವಿಲೋಮಾನುಪಾತದಾಗಿರ್ತೈತಿ. ಅಂದ್ರೆ ಒತ್ತಡ ಕಡಿಮೆ ಆಗತೈತೆ ಅಂದ್ರ ಅದ್ರ ಗಾತ್ರ ಜಾಸ್ತಿ ಆಗೈತೆ ಅಂತ ಅರ್ಥ. ಒತ್ತಡ ಜಾಸ್ತಿ ಆಗತೈತೆ ಅಂದ್ರೆ ಗಾತ್ರ, ಈ ಒತ್ತಡ ಜಾಸ್ತಿ ಆಗತೈತೆ ಅಂದ್ರೆ ಗಾತ್ರ ಕಡಿಮೆ ಆಗತೈತಿ. ಈ ಒತ್ತಡ ಜಾಸ್ತಿ ಆಗತ್ತೆ ಅಂದ್ರೆ ಸಣ್ಣ, ಈಗ ನೋಡ್ರಿ ಸರ್, ಈಗ ಯಾವ್ದಾದ್ರು ಸಣ್ಣ ಪ್ರಮಾಣದಾಗ ಒಂದು ಬಾಟಲ್ದಾಗ ಒತ್ತಡ ಹಾಕತ್ತೀವಿ, ಅದ ಸೇಮ್ ಒತ್ತಡವನ್ನು ಸಣ್ಣ ಬಾಟಲ್ದಾಗ ಹಾಕಿದ್ರ ಸಣ್ಣ ಬಾಟಲ್ದಾಗ ಒತ್ತಡ ಜಾಸ್ತಿ ಇರ್ತೈತಲ್ಲ, ಅದು ಸೈಜ್ ಕಡಿಮೆ ಆದಂಗ ಒತ್ತಡ ಜಾಸ್ತಿ ಹಾಕೊಂತ ಇನ್ವರ್ಸ್ಲಿ ಪ್ರಪೋರ್ಷನ್ ಇರ್ತೈತೆ ಅಂತ ಹೇಳ್ತಾನೆ ಚಾರ್ಲ್ಸ್ ಲಾ. ಅದ್ರ ಸೈಜ್ ಕಡಿಮೆ ಆದಂಗ ಅದ್ರ ಒತ್ತಡ ಜಾಸ್ತಿ ಹಾಕೊಂತ ಹೋಗ್ತೈತೆ. ಆ ಗಾಳಿ ತುಂಬಿದ ಬಲೂನ್ ಹಿಚ್ಕಿದಾಗ ಇವೆಲ್ಲ ಹೊಡೆಯೋದು, ಇದು ಚಾರ್ಲ್ಸ್ ಲಾಗ, ಬಾಯ್ಲ್ಸ್ ಲಾಗ ಕಾರಣ ಆಕೈತಿ. ಬಾಯ್ಲ್ಸ್ ಲಾಗ ಕಾರಣ ಆಕೈತಿ. ಮತ್ ಇವೆಲ್ಲ ನೋಡ್ರಿ, ಇವು ವಾಹನದ ಚಕ್ರಗಳು ತಿರುಗ್ತಾವಲ್ಲ, ಅದ್ರಾಗ ಗಾಳಿ ತುಂಬಿರ್ತೈತಿ ನೋಡ್ರಿ, ಇವೆಲ್ಲ ಬಾಯ್ಲ್ಸ್ ಲಾಗ ಎಕ್ಸಾಂಪಲ್ ಆಗತ್ತೆ. ಮತ್ತೆ ಬಾಯ್ಲ್ಸ್ ಆಗತ್ತಂದ್ರ ಒಂದೊಂದ್ ಸತಿ ವಿಮಾನ ಟೇಕ್ ಆಫ್ ಆಗ್ತಿರ್ತೈತಿ ಗೊತ್ತಾ. ವಿಮಾನ ಟೇಕ್ ಆಫ್ ಆಗುವಾಗ, ಲ್ಯಾಂಡ್ ಆಗುವಾಗ, ಅವು ಟೇಕ್ ಆಫ್ ಆಗುವಾಗ, ಲ್ಯಾಂಡ್ ಆಗುವಾಗ ಅಲ್ಲಿ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಕಿವಿಯಲ್ಲಿನ ಏನಂತೀವಿ, ಕಿವಿಯಲ್ಲಿನ ಒತ್ತಡ ಏನಿರ್ತೈತಿ ನೋಡಿ, ಡಿಫ್ರೆನ್ಸ್ ಆಗತ್ತೆ. ಮ್ಯಾಲಿನ ಒತ್ತಡಕ್ಕೂ ಕೆಳಗಿನ ಒತ್ತಡಕ್ಕೂ ಒಮ್ಮೆ ಟೇಕ್ ಆಫ್ದಾಗ ಡಿಫ್ರೆನ್ಸ್ ಆಗುತ್ತೆ. ಒತ್ತಡ ವೇರಿಯೇಷನ್ ಆಗೋದ್ರಿಂದ ಒಂದೊಂದ್ಸತಿ ಕಿವಿ ನೋವು ಬರುತ್ತೆ ಗೊತ್ತಾ. ನಾವು ಟೇಕ್ ಆಫ್ ಆಗುವಾಗ ಮತ್ತೆ ಲ್ಯಾಂಡ್ ಆಗುವಾಗ ಕಿವಿ ನೋವು ಬರುತ್ತೆ. ಹೋದ್ರೆ ಗೊತ್ತಾಗತ್ತ, ಬುಕ್ ಒಳಗೆ ಓದ್ಬೇಕಷ್ಟ, ಹೋಗಿಲ್ಲ ಗೊತ್ತಿಲ್ಲ ಸರ. ಒಟ್ ನೋವು ಆಗತ್ತೆ ನೋಡ್ರಿ. ಕಿವಿ ನೋವು ಆಗತ್ತೆ, ಯಾಕೆ ಆಗತ್ತಂದ್ರ ಒತ್ತಡದ ವ್ಯತ್ಯಾಸದಿಂದ. ಈ ಕಿವಿ ನೋವು ಆಗಬಾರ್ದಂದ್ರ ಬಾಯಿ ತಕೊಂಡ್ ಕುಂದಿರ್ಬೇಕು ನೀನು. ಹಿಂಗ್ ಬಾಯಿ ತಗೊಂಡು ಯಾಕೆ ಕುಂದಿರ್ಬೇಕಂದ್ರ ಗಾಳಿ ಒಳಗೆ ತಗೋಬೇಕ ಸರ. ಬಾಯಿ ತಗೊಂಡು ಯಾಕೆ ಕುಂದಿರ್ಬೇಕಂದ್ರ, ಈಗ ಬಾಯಿ ಒಳಗೆ ಗಾಳಿ ತಗೊಂತೀರಿ, ಗಾಳಿ ತಗೋವಾಗ ಕಿವಿಗೆ ಕನೆಕ್ಟ್ ಇರುವಂತ ಬಾಯಿ ಒಂದ್ರ ನಾಳ ಕಿವಿ ಕನೆಕ್ಟ್ ಇರ್ತೈತಿ. ಆ ನಾಳದ ಹೆಸರೇನ್ರಿ? ಏನ್ ಕನೆಕ್ಟ್ ಇರ್ತೈತಿ? ಯಾವ್ದ ತೇಸ್ತೇನ್ ನೋಣ? ಇಲ್ಲ, ಹೇಳ. ಯುಸ್ಟೇಷಿಯನ್ ಎಂಬ ನಾಳ ಕನೆಕ್ಟ್ ಇರ್ತೈತ್ರಿ. ಯುಸ್ಟೇಷಿಯನ್ ನಾಳ ಏನ್ ಮಾಡ್ತೈತಿ, ನಿನಗ್ ಬಂದ್ ಕಿವಿಯಾಗ ಬಟ್ ಒಮ್ಮೆ ಕೂಗ್ತೀನಿ ನಾನು, ನೀವು ಒಮ್ಮೆ ಹೆದರ್ತಿ ಬಾಯಿ ತೆಗಿತಿ. ಅಬ್ಸರ್ವ್ ಮಾಡ್ರಿ, ನೀವು ಬಾಯಿ ತೆಗಿಬೇಕಂತ ತೆಗಿಯಲ್ಲ, ಸುಮ್ಮ ಬಂದ್ಬಿಡ್ತೈತೆ ಅದು ಹಂಗೆ ಡೈರೆಕ್ಟ್ ಆಗಿ ಫ್ಲೋ ಒಳಗೆ. ಬಾಯಿ ಯಾಕೆ ತೆಗಿತೀವಿ ಅಂತಂದ್ರ, ನೀವು ಒಮ್ಮೆ ಜೋರಾಗಿ ಕೂಗಿದ್ರ ಒಮ್ಮೆ ಸೌಂಡ್ ಜಾಸ್ತಿ ಬರುತ್ತಲ್ರಿ, ಆ ಸೌಂಡ್ ಬಂದಿರ್ತಕ್ಕಂಥ ನಾವು ಬಾಯಿ ಒಳಗೆ ಗಾಳಿ ತಗೊಂಡ್ರ ಅಲ್ಲಿ ಯುಸ್ಟೇಷನ್ ನಾಳ ಆ ಸೌಂಡ್ ಅನ್ನು ಕಂಟ್ರೋಲ್ ಮಾಡಿಬಿಡ್ತೈತಿ. ಇದು ಸಹಿತ ಈ ವಿಮಾನ ಟೇಕ್ ಆಫ್ ಆಗೋದು, ಲ್ಯಾಂಡ್ ಆಗೋದು ಇಲ್ಲ ಕಿವಿ ನೋವು ಬರಕ್ ಕಾರಣ ಅಂತಂದ್ರ ಈ ಬಾಯ್ಲ್ಸ್ ನೋಡ್ರಿ. ಬಾಯ್ಲ್ಸ್ ಲಾದಿಂದ ಇವು ಅಪ್ಲಿಕೇಶನ್ಸ್ ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ಇದರದ ಡೆಫಿನಿಷನ್ ಗೊತ್ತಿದ್ರೆ ಅಪ್ಲಿಕೇಶನ್ ಗೊತ್ತಾಕವ್. ಡೆಫಿನಿಷನ್ ಗೊತ್ತಿರ್ಬೇಕಂದ್ರೆ ಅಪ್ಲಿಕೇಶನ್ ಗೊತ್ತಿರ್ಬೇಕು. ಈಗ ಏನ್ ಬಲೂನ್ ಒತ್ತಿದಾಗ ಅದು ಒಡ್ಯಾಕ್ ಕಾರಣ, ಮತ್ತ ಈ ವಾಹನದ ಚಕ್ರಗಳಲ್ಲಿ ತುಂಬಿರುವ ಗಾಳಿ ಎಲ್ಲ ಬಾಯ್ಲ್ಸ್ ಲಾ. ಮತ್ ನೆಕ್ಸ್ಟ್ ವಿಮಾನ ಟೇಕ್ ಆಫ್ ಆಗುವಾಗ, ಲ್ಯಾಂಡ್ ಆಗುವಾಗ ಕಿವಿ ನೋವು ಬರಕ್ ಕಾರಣ ಬಾಯ್ಲ್ಸ್ ಲಾ. ಇವೆಲ್ಲ ಬಾಯ್ಲ್ಸ್ ಲಾಗ್ ಎಕ್ಸಾಂಪಲ್ ಆಗತ್ತೆ ನೋಡ್ರಿ. ಇನ್ನು ಬೇರೆ ಬೇರೆ ಲಾಗ ಬರುತ್ತೆ. ಚಾರ್ಲ್ಸ್ ಲಾ ಏನ್ ಹೇಳ್ತೈತಿ ಸರ್? ಇಲ್ಲಿ ಏನ್ ಬಿಸಿ ನೆನ್ಪಿಟ್ಕೋ.
ಇದು ಸಾರಿ ಸಿ ಪಿ ನೆನಪಿಟ್ಕೋ, ಸಿ ಪಿ ಅಂದ್ರೆ ಸಿ ಪಿ ಯು ಅಂತೀವಲ್ಲ ನಾವು. ಸಿ ಪಿ ಅಂದ್ರೆ ಚಾರ್ಲ್ಸ್ ಲಾ, ಪಿ ಅಂತಂದ್ರೆ ಪ್ರೆಷರ್ ಕಾನ್ಸ್ಟೆಂಟ್ ಇರುತ್ತೆ. ಅಲ್ಲಿ ಬ್ಲೂಟೂತ್ ಅಂದಿ, ಬಿ.ಟಿ ಅಂತಂದ್ರೆ ಬಾಯ್ಲ್ಸ್ ಲಾ ಟೆಂಪರೇಚರ್ ಕಾನ್ಸ್ಟೆಂಟ್ ಐತಿ, ಇಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್ ಐತಿ ನೋಡ್ರಿ. ಪ್ರೆಷರ್ ಕಾನ್ಸ್ಟೆಂಟ್ ಇರ್ತೈತಿ ಅಂದ್ರೆ ಒಂದು ಸ್ಥಿರ ಒತ್ತಡದಲ್ಲಿ ನಿರ್ದಿಷ್ಟ ರಾಶಿ ಅನಿಲದ ಗಾತ್ರವು ಅದರ ನಿರಪೇಕ್ಷ ತಾಪಕ್ಕೆ ನೇರ ಅನುಪಾತ ಇರ್ತೈತಿ. ಇಲ್ಲಿ ಡೈರೆಕ್ಟ್ಲಿ ಪ್ರೊಪೋರ್ಷನ್ ಇರುತ್ತೆ ನೋಡ್ರಿ. ಒಂದು ಸ್ಥಿರ ಒತ್ತಡದಲ್ಲಿ ನಿರ್ದಿಷ್ಟ ರಾಶಿ ಅನಿಲ ಗಾತ್ರವು ಅದ್ರ ಟೆಂಪರೇಚರ್ ಹೆಂಗ್ ಮಾಡ್ದಂಗೆ ಟೆಂಪರೇಚರ್ ತಕ್ಕಂತೆ ಅದರ ನೇರ ಅನುಪಾತ ಇರ್ತೈತಿ. ಫಾರ್ ಎಕ್ಸಾಂಪಲ್, ಈ ಒಂದು ಬಲೂನ್ ತಗೊಂತೀರಿ, ಬಲೂನ್ ಒಳಗ ಬಿಸಿ ಗಾಳಿ ಏನಾದ್ರು ತುಂಬಿದಾಗ ಅದು ವ್ಯಾಲ್ಯೂಮ್ ದೊಡ್ಡದಾಗತ್ತಲ್ರಿ. ವ್ಯಾಲ್ಯೂಮ್ ಯಾಕೆ ದೊಡ್ಡದಾಗತ್ತದು? ಬಿಸಿ ಗಾಳಿ ಐತಂದ್ರೆ ವ್ಯಾಲ್ಯೂಮ್ ಯಾಕೆ ದೊಡ್ಡದಾಗತ್ರಿ? ಸಣ್ಣ ಇರಲ್ಲ, ಅನಿಲ ಗಾತ್ರ ಚಲನೆ ಸ್ಪೀಡ್ ಇರ್ತೈತಿ. ಈಗ ನೋಡ್ರಿ, ಟೆಂಪರೇಚರ್ ಜಾಸ್ತಿ ಆದಂಗ ಅನಿಲಗಳ ಚಲನೆ ಸ್ಪೀಡ್ ಆಗತ್ತೆ. ಅಂದ್ರೆ ಎಲ್ಲೇ ನೋಡ್ರಿ ನೀವು ಈಗ ಬಿಸಿ ಅಡಿಗೆ ನೋಡ್ರಿ ಸ್ಮೆಲ್ ಬರಕ್ ಕಾರಣ ಆತಂದ್ರ ಬಿಸಿ ಅನಿಲಗಳು ಅದ ನೋಡ್ರಿ, ಅವು ಸ್ಪೀಡ್ ಆಗಿ ಚಲಿಸ್ತಾವ. ಅದಕ್ಕಾಗಿ ಬಿಸಿ ಅಡಿಗೆನಲ್ಲಿ ಸ್ಮೆಲ್ ಜಾಸ್ತಿ ಬರ್ತೈತಿ. ಇವು ಅನಿಲಗಳ ಗಾತ್ರ ಚಲನೆ ಸ್ಪೀಡ್ ಇರುತ್ತೆ. ಅದಕ್ಕಾಗಿ ಬಲೂನ್ ದೊಡ್ಡದಾಗೋದು, ಮತ್ತು ಬೇಸಿಗೆ ಕಾಲದಲ್ಲಿ ಇವು ಟೈರ್ಗಳು ಹೊಡೆಯೋದು, ಗಾಡಿ ಟೈರ್ಗಳು ಅದಾವ ನೋಡ್ರಿ, ಇವೆಲ್ಲ ಟೈರ್ಗಳು ಹೊಡೆಯೋದು, ಇದು ಸಹಿತ ಚಾರ್ಲ್ಸ್ ಲಾ ನಿಯಮ ಆಗತ್ತೆ. ಮತ್ತೆ ಏನ್ ಎಕ್ಸಾಂಪಲ್ ಆಗತ್ತೆ ಇದಕ್ಕೆ? ಅಪ್ಲಿಕೇಶನ್ಸ್ ಹೇಳ್ಬೇಕು. ಮತ್ತೆ ಇದು ಐತಲ್ರಿ, ಮತ್ತೇನಾಗತ್ತೆ ಚಾರ್ಲ್ಸ್ ಲಾ? ಈ ವೈರ್ಗಳು ದೊಡ್ಡ ಆಗೋದು, ಸಣ್ಣ ಆಗೋದು, ಇದು ಆಗತ್ತ. ಬೇಸಿಗೆ ಕಾಲದಲ್ಲಿ ಹಳಿ ಇದು ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತಾರಲ್ಲ, ಟ್ರ್ಯಾಕ್ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತಾರಲ್ಲ, ಅದು ಗ್ಯಾಪ್ ಸ್ವಲ್ಪ ಕವರ್ ಆಗೋದು, ಇವೆಲ್ಲ ಚಾರ್ಲ್ಸ್ ಲಾದಿಂದ ಕಂಡು ಬರ್ತಾವ ನೋಡ್ರಿ. ಚಾರ್ಲ್ಸ್ ಲಾದಿಂದ ಕಂಡು ಬರ್ತಾವ. ಮತ್ತು ಬೇಸಿಗೆ ಕಾಲದಲ್ಲಿ ಫುಟ್ಬಾಲ್ ಇರ್ತೈತೆ ಗೊತ್ತಾ? ಈ ಫುಟ್ಬಾಲ್ಗಳು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ದೊಡ್ಡ ಆಗೋದು, ಆಮೇಲೆ ಚಳಿಗಾಲ ಬಂದಾಗ ಸ್ಕ್ವಿಜ್ ಆಗೋದು, ಇವೆಲ್ಲ ಕಂಡು ಬರೋದು ಇದರಿಂದ ನೋಡ್ರಿ. ಚಾರ್ಲ್ಸ್ ಲಾ ಕಂಡು ಬರ್ತೈತಿ. ಚಾರ್ಲ್ಸ್ ಲಾ ಒಳಗೆ ಏನ್ ಕಾನ್ಸ್ಟೆಂಟ್ ಇರುತ್ತ? ಪ್ರೆಷರ್ ಕಾನ್ಸ್ಟೆಂಟ್ ಇರುತ್ತ. ಇಲ್ಲಿ ಮತ್ತೆ ಈ ಡೈರೆಕ್ಟ್ಲಿ ಟೆಂಪರೇಚರ್ ಮತ್ತು ವ್ಯಾಲ್ಯೂಮ್ ಡೈರೆಕ್ಟ್ಲಿ ಪ್ರೊಪೋರ್ಷನ್ ಇರುತ್ತೆ ನೋಡ್ರಿ. ಟೆಂಪರೇಚರ್ ಅಂದ್ರೆ ಉಷ್ಣ ಮತ್ತು ಅದರ ಗಾತ್ರ ಡೈರೆಕ್ಟ್ಲಿ ಪ್ರೊಪೋರ್ಷನ್ ಇರ್ತೈತಿ ನೋಡ್ರಿ. ಉಷ್ಣ ಜಾಸ್ತಿ ಆದಂಗ ಅದರ ರಾಶಿನೂ ಜಾಸ್ತಿ ಹಾಕೊಂತ ಹೋಗೈತಿ, ಅಥವಾ ಗಾತ್ರನು ಜಾಸ್ತಿ ಹಾಕೊಂತ ಹೋಗೈತಿ. ಇದು ಚಾರ್ಲ್ಸ್ ಲಾ ನೋಡ್ರಿ. ಚಾರ್ಲ್ಸ್ ಲಾ ಇಲ್ಲಿ ಕೊಂಡು ಬಾಯ್ಲ್ಸ್ ಲಾ ಆತ, ಚಾರ್ಲ್ಸ್ ಲಾ ಆತ. ನೆಕ್ಸ್ಟ್ ಗಾಯ್ ಲುಸಾಕ್ ಲಾ ಅಂತ ಬರ್ತೈತಿ. ಗ್ಯಾಲಿಸೆಕ್ಸ್ ಲಾ ಅಥವಾ ಗಾಯ್ ಲುಸಾಕ್ ಲಾ ಅಂತೀವಿ. ಗ್ಯಾಲಿಸೆಕ್ಸ್ ಲಾ ಏನ್ ಹೇಳ್ತೈತಿ ಇದು? ಒಂದು ನಿರ್ದಿಷ್ಟವಾದ ಮತ್ತೆ ಇಲ್ಲಿ ಗಾಯಲುಸಾಕ್ದವ್ರು ಏನ್ ಹೇಳ್ತಾರತ್ತಂದ್ರ, ಗ್ಯಾಲಿಸೆಕ್ಸ್ ಲಾ ಏನ್ ಹೇಳ್ತೈತಂದ್ರ, ಇಲ್ಲಿ ನಾವು ಏನಾದ್ರು ತಗೊಂತೀವಿ ಅಂದ್ರೆ ಒಂದು ನಿರ್ದಿಷ್ಟವಾದ ವ್ಯಾಲ್ಯೂಮ್ ಇರ್ಬೇಕು. ಇದಕ್ಕೆ ಒಂದು ನಿರ್ದಿಷ್ಟವಾದ ಆಕಾರ ಇರುವ ವಸ್ತು ತಗೋಬೇಕ. ಆ ನಿರ್ದಿಷ್ಟವಾದ ಆಕಾರ ಇರುವ ವಸ್ತುವಿನಲ್ಲಿ ಟೆಂಪರೇಚರ್ ಕೊಟ್ಟಂಗ ಅಲ್ಲಿ ಪ್ರೆಷರ್ ಜಾಸ್ತಿ ಆಗತ್ತೆ. ಮತ್ ನೀ ಅಟ್ಮಾಸ್ಫಿಯರ್ದಾಗ ಟೆಂಪರೇಚರ್ ಕೊಟ್ಟಂಗ, ಅಟ್ಮಾಸ್ಫಿಯರ್ದಾಗ ಇಲ್ಲಿ ಬೆಂಕಿ ಹಚ್ತೀನಿ, ಟೆಂಪರೇಚರ್ ಕೊಡಾತೀನಿ, ಅಟ್ಮಾಸ್ಫಿಯರ್ದಾಗ ಯಾಕೆ ಪ್ರೆಷರ್ ಜಾಸ್ತಿ ಆಗತ್ತಿಲ್ಲ ಅಂತ ಅನ್ಬೇಡ. ಇಲ್ಲಿ ನಾವು ನಾರ್ಮಲ್ ಒಂದು ಕರೆಕ್ಟ್ ಆಗಿ ಒಂದು ವ್ಯಾಲ್ಯೂಮ್ ಇರ್ಬೇಕು. ಒಂದು ಸಣ್ಣದಾದ ಒಂದು ಭಾಗ ಇರ್ಬೇಕು. ಅದಕ್ಕೆ ಟೆಂಪರೇಚರ್ ಕೊಟ್ಟಂಗ ಅದರದ್ದು ಮಧ್ಯದಲ್ಲಿರೋ ಪ್ರೆಷರ್ ಅಥವಾ ಒತ್ತಡ ಜಾಸ್ತಿ ಹಾಕೊಂತ ಹೋಗೈತಿ. ಕುಕ್ಕರ್ ಅಂದ್ರೆ ಒಂದು ಕರೆಕ್ಟ್ ಆಗಿ ಒಂದು ವ್ಯಾಲ್ಯೂಮ್ ಐತಾ, ಒಂದು ಸಣ್ಣದ ಒಂದು ಭಾಗ ಐತಿ, ಅದಕ್ಕೆ ಟೆಂಪರೇಚರ್ ಕೊಡಾತೀವಿ. ಟೆಂಪರೇಚರ್ ಕೊಟ್ಟಂಗ ಅದರಲ್ಲಿರೋ ಮಧ್ಯದಲ್ಲಿ ಪ್ರೆಷರ್ ಜಾಸ್ತಿ ಐತಿ. ಪ್ರೆಷರ್ ಜಾಸ್ತಿ ಇರೋದನ್ನು ಬೇಗ ಆಹಾರ ಬೇಯ್ತದೆ. ಈ ಪ್ರೆಷರ್ ಕುಕ್ಕರ್ ಯಾವ್ದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಗ್ಯಾಲಿಸೆಕ್ಸ್ ಲಾ ನೋಡ್ರಿ. ಗ್ಯಾಲಿಸೆಕ್ಸ್ ಲಾಗ ಈ ಪ್ರೆಷರ್ ಕುಕ್ಕರ್ ಎಕ್ಸಾಂಪಲ್ ಆಗತ್ತೆ. ಅಂದ್ರೆ ಇಲ್ಲಿ ತಾಪಮಾನ ಹೆಚ್ಚಾದಂಗ ಏನಕ್ಕೈತಿ, ಟೆಂಪರೇಚರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನ್ ಟು ದಿ ಪ್ರೆಷರ್ ಟೆಂಪರೇಚರ್ ಜಾಸ್ತಿ ಆದಂಗ ಪ್ರೆಷರ್ ಸಹಿತ ಜಾಸ್ತಿ ಹಾಕೊಂತ ಹೋಗ್ತೈತಿ ನೋಡ್ರಿ. ಇದು ಅಲ್ಲ ಅಂತಂದ್ರೆ ಗ್ಯಾಲಿಸೆಕ್ಸ್ ಲಾ. ಮತ್ ನೆಕ್ಸ್ಟ್ ಇನ್ನೊಂದು ಇದು ಬರುತ್ತೆ ನೋಡ್ರಿ, ಆರ್ಕಿಮಿಡಿಸ್ ತತ್ವ ಏನ್ ಹೇಳ್ತೈತಿ? ಆರ್ಕಿಮಿಡಿಸ್ ಇದು ಲಿಕ್ವಿಡ್ ದಾಗ ನಡಿತೈತಿ, ಗ್ಯಾಸ್ ಒಳಗೆ ನಡಿತೈತಿ. ಇದು ಲಿಕ್ವಿಡ್ ದಾಗ ಹೋದಲ್ಲ, ಈ ಆರ್ಕಿಮಿಡಿಸ್ ತತ್ವ ಲಿಕ್ವಿಡ್ ಆಗ ನಡಿತೈತಿ. ಈಗ ಆರ್ಕಿಮಿಡಿಸ್ ಅವ್ರು ಏನ್ ಹೇಳ್ತಾರತ್ತಂದ್ರ, ಇಲ್ಲಿ ಇವ್ರು ನಾವ್ ಏನಂತಂದ್ರ, ನಾವ್ ಯಾವ್ದಾದ್ರು ವಸ್ತು ಐತಿ ನೋಡ, ಆ ಯಾವ್ದಾದ್ರು ವಸ್ತುವಿನ ವೇಟ್ ಎಷ್ಟಿರ್ತೈತಿ ನೋಡ, ಆ ವೇಟಿಗೆ ತಕ್ಕಂತೆ ಏನಾದ್ರು ನೀರ್ ಹೊರಗೆ ಹಾಕಿದ್ರ ಅದು ತೇಲ್ತೈತೆ ಅಂತ ಹೇಳ್ತಾನೆ ನೀವು. ಈಗ ಸರ್ ನೀವು ಒಂದು 80 kg ಐತೆ ಅಂತ ಹೋಗೋರಿ, ನೀವು 80 kg ಇದಾಗ ನೀವು ನೀರೊಳಗೆ ಬೀಳ್ತಿರಲ್ಲ, ಆ 80 kg ಗಟ್ಲೆ ನೀರ್ ಏನಾದ್ರು ಹೊರಗೆ ಬಂದ್ರ ನೀವು ತೇಲ್ತೀರಿ. ಮತ್ ನೀವು ಈಜಾಕ್ ಕಾರಣ ಏನಂತಂದ್ರ, ನೀವು ನಾರ್ಮಲಿ ಒಳಗ್ ಮುಳುಗಿದಾಗ ನೀವು ಅರ್ಧ 50% ನೀರ್ ಹೊರಗೆ ಬರುತ್ತೆ. ನೀವು ಇನ್ನೂ ತೇಲ್ತಿರಿ ಯಾಕಂತಂದ್ರ, ಒಂದ್ ಕೈಯಿಂದ ಸ್ವಲ್ಪ ತೆಗಿತೀರಿ ನೀರು, ಇನ್ನೊಂದ್ ಕೈಯಿಂದ ತೆಗಿತೀರಿ, ಕಾಲಿಂದ ತೆಗಿತೀರಿ, ಹಿಂಗ್ ಬಾಯಿಗೆ ಮಾಡೋದ್ರಿಂದ ಹಿಂಗೆಲ್ಲಾ ನೀರ್ ತೆಗಿತಲ್ಲ. ನಮ್ ಎಷ್ಟು ನಮ್ ವೇಟ್ ಐತಿ ನೋಡ, ಅದ್ರ ತಕ್ಕಂತೆ ಎಷ್ಟು ನೀರು ಹೊರಗೆ ತೆಗಿತೀವಿ ನೋಡ, ಅವಾಗ ನಾವು ತೇಲ್ತೀವಿ. ನಾವೇನಾದ್ರೂ ಯಾವ್ದಾದ್ರು ವಸ್ತು ಐತಿ, ಆ ವಸ್ತು ಜಾಸ್ತಿ ವೇಟ್ ಐತಿ, ಹೊರಗೆ ಬಂದಿರೋ ನೀರ್ ಕಡಿಮೆ ಐತಂದ್ರ ಆ ವಸ್ತು ಮುಳುಗ್ತೈತಿ. ಎಷ್ಟು ವಸ್ತು ವೇಟ್ ಐತಿ ಅಷ್ಟೇ ಏನಾದ್ರು ನೀರ್ ಹೊರಗೆ ಬಂದ್ರ ಅದು ತೇಲ್ತೈತಿ ಅಂತೇಳಿ ಆರ್ಕಿಮಿಡಿಸ್ ಅವ್ರು ಹೇಳ್ತಾರ ನೋಡ್ರಿ. ಆರ್ಕಿಮಿಡಿಸ್ ಅವ್ರು ಏನ್ ಹೇಳ್ತಾರತ್ತಂದ್ರ, ಕೇವಲ ಒಂದೇ 2 ಕಬ್ಬಿಣದಿಂದ ಮಾಡೈತಿ. ಮೊಳೆ ಐತಿ ನೋಡ್ರಿ, ಮೊಳೆ ಸಹಿತ ಕಬ್ಬಿಣದಿಂದ ಮಾಡೈತಿ. ದೊಡ್ಡ ಹಡಗು ಸಹಿತ ಕಬ್ಬಿಣದಿಂದ ಮಾಡೈತಿ. ಮೊಳೆ ಮುಳುಗ್ತೈತಿ, ಆದ್ರ ಹಡಗ್ ಮುಳುಗಲ್ಲ ಅಂತ ಹೇಳ್ತಾನವ. ಆ ಹಡಗ್ ಹೆಂಗ್ ನಿರ್ಮಾಣ ಮಾಡಿರ್ತಂತಂದ್ರೆ, ಈಗ ಅಗಲವಾಗಿ ನಿರ್ಮಾಣ ಮಾಡಿರ್ತಾರ. ಈಗ ಇಲ್ಲ ನೋಡ, ಹಡಗ 1,00,000 ಕಿಲೋ ಏನಾದ್ರು ತೂಕ ಐತಂತಂದ್ರ ಅದು ತಕ್ಕಂತೆ 1,00,000 ಕಿಲೋ ನೀರ್ ಹೊರಗೆ ಹಾಕುವ ಕೆಪಾಸಿಟಿ ಹಂಗ್ ಮಾಡಿರ್ತಾರ. ಅದನ್ನ
ಅದಕ್ಕಾಗಿ ಅದು ಮುಳುಗಲ್ಲ ಅಂತ ಹೇಳಿ. ಇಷ್ಟ ಆರ್ಕಿಮಿಡಿಸ್ ತತ್ವ. ಆರ್ಕಿಮಿಡಿಸ್ ತತ್ವ ಏನ್ ಹೇಳ್ತೈತೆ ಅಂದ್ರ ಇಲ್ಲಿ ವಸ್ತುಗಳು ಮುಳುಗ್ತಾವೋ ಮುಳುಗಲ್ಲ ಅಂತ ಹೇಳಿ ಅದಾಡ್ತಾನ. ಅವ ಒಂದ್ ಕಂಡು ಹಿಡ್ತಾನ, ಅವ ಜಳಕ ಮಾಡುವಾಗ ಕಂಡು ಹಿಡಿತಾನ ಅಂತ ನೋಡಿದ್ನ. ನಮ್ ತಲೆಯಾಗ ಹೊಳಿತೈತಂತದು. ಅದ ಅಂತ ಹಿಂಗ್ ಜಗ್ ಒಳಗ್ ಹೋಗಿತಾನವ. ಜಗ್ ಒಳಗ್ ಹೋಗದಾಗ ನೀರ್ ಹೊರಗೆ ಬರ್ತೈತಲ್ಲ ಅವಾಗ ಗೊತ್ತಾಗತ್ತಂತ ಅವ್ನಿಗೆ. ಇದು ಆರ್ಕಿಮಿಡಿಸ್ ತತ್ವ, ಅಂದ್ರೆ ನೀರಿನಲ್ಲಿ ನಡೆಯುವಂತ ಒಂದು ಪ್ರಿನ್ಸಿಪಲ್ ಆರ್ಕಿಮಿಡಿಸ್ ತತ್ವ. ನೆಕ್ಸ್ಟ್ ಬರ್ನೋಲಿಸ್ ಲಾ. ಬರ್ನೋಲಿಸ್ ತತ್ವ ಏನ್ ಹೇಳ್ತೈತಿ? ಏನ್ ಹೇಳ್ತೈತ್ರಿ ಬರ್ನೋಲಿಸ್ ತತ್ವ? ಅಂದ್ರೆ ಇಲ್ಲಿ ಏನಾಕೈತಂದ್ರ ಮುದ್ದದಲ್ಲಿರೋ ನಮ್ದು ಯಾವ್ದಾದ್ರು ನಮ್ದು ಮುಂದದಲ್ಲಿರೋ ಒತ್ತಡ ಕಡಿಮೆ ಆದಂಗ, ಅಂದ್ರೆ ಒಂದ್ ಸೈಡ್ ಒತ್ತಡ ಕಡಿಮೆ ಆದಂಗ ಹಿಂದಿನ ದೂಕು ಬಲ ಜಾಸ್ತಿ ಆಕೈತೆ ಅಂತ ಹೇಳ್ತಾನೆ. ದೂಕು ಬಲ ಜಾಸ್ತಿ ಆಕೈತೆ ಅಂತ ಹೇಳ್ತಾನೆ. ಏನ್ ಹೇಳ್ತಾನಂತಂದ್ರ ದ್ರವದ ವೇಗ ಹೆಚ್ಚಾದಂಗ ಅಲ್ಲಿರುವ ಒತ್ತಡ ಕಡಿಮೆ ಆಗತ್ತೆ ಅಂತ ಹೇಳ್ತಾನೆ. ನನ್ನ ಮುದ್ದದಲ್ಲಿ ಐತ್ ನೋಡ್ರಿ, ಇಲ್ಲಿ ಐತಲ್ಲ ಮುಂದಿನ ಗಾಳಿ ಕಡಿಮೆ ಆದಂಗ ನನ್ನ ಹಿಂದಿನ ಒತ್ತಡ ಜಾಸ್ತಿ ಆಗತ್ತೆ. ಅಂದ್ರ ದ್ರವದ ವೇಗ ಜಾಸ್ತಿ ಆದಂಗ ಮುಂದಿರೋ ಒತ್ತಡ ಕಡಿಮೆ ಆಗತ್ತೆ. ಇಲ್ಲಿ ನೀವು ಒಮ್ಮೆ ಈಗ ನೀನ್ ಕ್ರೀಸ್ ಗತ್ಲೆ ಕ್ರಿಸ್ ಏನ್ ತಿಸ್ಮಾರ್ ಖಾನ್ ಗತ್ಲೆ ಒಮ್ಮೆ ಸ್ಪೀಡ್ ಆಗಿ ಓಡೋದ್ರ ಇಲ್ಲಿಂದ ಒತ್ತಡ ಕಡಿಮೆ ಆಗತ್ತಲ್ಲ, ನಾ ಮುಂದ್ ಬೀಳೋ ಚಾನ್ಸಸ್ ಇರುತ್ತೆ. ಇದನ್ನ ಯಾರು ಹೇಳ್ತಾನ ಇವ? ಬರ್ನೋಲಿಸ್ ಪ್ರಿನ್ಸಿಪಲ್ ಅವಲ್ಲ. ಬರ್ನೋಲಿಸ್ ಪ್ರಿನ್ಸಿಪಲ್ ಈಗ ನಾವೆಲ್ಲ ಏರೋಪ್ಲೇನ್ಗಳು ಹಾರಾಡ್ತಾವ ನೋಡು, ಏರೋಪ್ಲೇನ್ಗಳ ರೆಕ್ಕೆಗಳು ಅದಾವಲ್ಲ, ಈ ರೆಕ್ಕೆಗಳೆಲ್ಲ ಬರ್ನೋಲಿಸ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡ್ತಾವ. ಹೆಂಗತ್ತಂದ್ರ ರೆಕ್ಕೆಗಳು ಯಾವ ತರ ಇರ್ತಾವ ರೆಕ್ಕೆಗಳು ಅಂತಂದ್ರ, ಈಗ ನಾರ್ಮಲ್ ಐತಿ ಹಿಂಗ್ ರೆಕ್ಕೆ ಐತವಲ್ಲ, ಹಿಂಗ್ ಕೆಳದಲ್ಲಿ ಕೆಳಗ ಹಿಂಗ್ ಸ್ಲೋಪ್ ಇರ್ತೈತಿ ರೆಕ್ಕೆದ, ಕೆಳಗ ಒಂದ್ ಫ್ಲಾಟ್ ಇರ್ತೈತಿ, ಹಿಂಗ್ ಮ್ಯಾಗ್ ಹಿಂಗ್ ಇರ್ತೈತಿ. ಹಿಂಗ್ ಇರಾಕ್ ಕಾರಣ ಅಂತಂದ್ರ ಈಗ ಎರಡು ಗಾಳಿ ಐತಲ್ಲ, ಈ ಬರ್ತಿರ್ತಕ್ಕಂಥ ಗಾಳಿ ಐತ್ ನೋಡ್ರಿ, ಇದು ಗಾಳಿನೂ ಇಲ್ಲೇ ಬಂದು ಒಂದ ಕಡೆ ಕೂಡ್ಬೇಕು, ಇದು ಕೆಳಗಿನ ಗಾಳಿನೂ ಒಮ್ಮೆ ಬರ್ಬೇಕು. ಹಂಗಂದ್ರೆ ಇದು ಇಷ್ಟ ಏರಿಯಾ ಕವರ್ ಮಾಡ್ಬೇಕಲ್ಲ, ಫುಲ್ ಏರಿಯಾ ಕವರ್ ಮಾಡ್ಬರ್ಬೇಕು ಈ ಗಾಳಿ. ಎರಡು ಬರುವಂತದ್ದು, ಎರಡು ಇಲ್ಲಿ ಕೂಡೋದು ಒಂದೇ ಟೈಮಿಗೆ ಕೂಡ್ಬೇಕು. ಹಿಂಗ್ ಬರತೈತಿ ಗಾಳಿ, ಹಿಂಗ್ ಬರೋದು ಇಲ್ಲಿ ಒಂದೇ ಟೈಮಿಗೆ ಕೂಡ್ಬೇಕು, ಹಿಂಗ್ ಬರೋದು ಇಲ್ಲಿ ಒಂದೇ ಟೈಮಿಗೆ ಕೂಡ್ಬೇಕು. ಹಂಗಂದ್ರೆ ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಐತದಲ್ಲ, ಹಂಗಂದ್ರೆ ಇಲ್ಲಿ ಗಾಳಿ ಸ್ಪೀಡ್, ಮ್ಯಾಗಿನ ಗಾಳಿ ಸ್ಪೀಡ್ ಜಾಸ್ತಿ ಇರುತ್ತೆ, ಕೆಳಗಿನ ಗಾಳಿ ಸ್ಪೀಡ್ ಜಾಸ್ತಿ ಇರುತ್ತೆ. ಯಾವ್ದು ಸರ? ಹೆಂಗ್ ಸರ? ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಮಾಡ್ಬೇಕು. ಈಗ ನೀವು 1000 ಮೀಟರ್ ಓಡಾತ್ರಿ ಸರ್, ನೀವು ಶ್ರೀಶೈಲ 1500 ಮೀಟರ್ ಓಡಾತನ್ ಸರ್. ಹಂಗಂದ್ರ ಇದ್ರಲ್ಲಿ ಸ್ಪೀಡ್ ಎದ್ರ ಜಾಸ್ತಿ ಇರ್ಬೇಕು ಸರ್? ಅಂದ್ರೆ ಸೇಮ್ ಹೋಗ್ ಮುಟ್ಬೇಕು ನೀವು ಇಬ್ರು. ಇಲ್ಲಿದ್ದು ನೀವು ಶಿವಾಲಯ ಕೊಡ್ತೀರಿ ಅಂತ ತಿಳ್ಕೊರಿ. ಈ ಶಿವಾಲಯ ಕೊಡ್ತೀರಿ ಅಂದ್ರ ನೀವು ಶಿವಾಲಯ ಕೊಡ್ತೀರಿ, ಶ್ರೀನಗರ ಕೊಡ್ತಾನ ನೀವು. ಅಂದ್ರ ಸ್ಪೀಡ್ ಆಗಿ ಈಗ ಇಬ್ರು ಹೋಗಿ ಒಂದೇ ಟೈಮಿಗೆ ಮುಟ್ಬೇಕು, ಒಂದೇ ನಿಮಿಷದಾಗ ಇಬ್ರು ಹೋಗಿ ಅಲ್ಲಿ ಮುಟ್ಬೇಕು. ಹಂಗಂದ್ರೆ ನಿಮ್ ಸ್ಪೀಡ್ ಜಾಸ್ತಿ ಇರ್ಬೇಕು, ನೀವ್ ಸ್ಪೀಡ್ ಜಾಸ್ತಿ ಇರ್ಬೇಕ್ರಿ. ನೀನ್ ಸ್ಪೀಡ್ ಜಾಸ್ತಿ ಇರ್ಬೇಕಲ್ಲ. ಹಂಗಂದ್ರೆ ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಕವರ್ ಮಾಡತ್ತೀವಲ್ಲ, ಹಂಗಂದ್ರೆ ಮ್ಯಾಗಿನ ಗಾಳಿ ಸ್ಪೀಡ್ ಜಾಸ್ತಿ ಇರುತ್ತೆ ಸರ್. ಹಿಂಗ್ ಡಿಸ್ಟೆನ್ಸ್ ಹಿಂಗ್ ಜಾಸ್ತಿ ಕವರ್ ಮಾಡತೈತಿ, ಇದು ಕಡಿಮೆ ಕವರ್ ಮಾಡತೈತಿ. ಈ ಮ್ಯಾಗಿನ ಗಾಳಿ ಜಾಸ್ತಿ ಇರೋದ್ರಿಂದ ಇಲ್ಲಿ ಮ್ಯಾಗಿನ ಗಾಳಿ ಒತ್ತಡ ಜಾಸ್ತಿ ಐತಿ ನೋಡ್ರಿ. ಈಗ ಫುಲ್ ಇಲ್ಲಿ ಒಂದ್ ಫಿನಾಮಿನ ಸ್ಪೀಡ್ ಆಗಿ ಗಾಳಿ ಬರತೈತಿ ಅಂದ್ರ ಇಲ್ಲಿಂದ ಏನೈತಿ ಒತ್ತಡ ಕಡಿಮೆ ಈ ಗಾಳಿ ಜೊತೆ ಒತ್ತಡ ಹೋಗ್ಬಿಟ್ಟಿರ್ತೈತಿ, ಇಲ್ಲಿ ಒತ್ತಡ ಕಡಿಮೆ ಆಗತ್ತೆ. ಕೆಳಗಿನ ದೂಕು ಬಲ ಇದಕ್ಕೆ ದೂಕ್ತೈತಿ, ಅದಕ್ಕಾಗಿ ಮ್ಯಾಗ ಹಿಂಗ್ ಟೇಕ್ ಆಫ್ ಆಗತ್ತೆ. ಮತ್ತೆ ಹೆಂಗ್ ಇಳಿಸ್ತಿ ಕೆಳಗಂತ ಕೇಳ್ಬೇಡ. ಅವು ಹಿಂಗ್ ಇದಾದ ನೋಡ್ರಿ ರೆಕ್ಕೆಗಳು ಹಿಂಗ್ ಬೆಂಡ್ ಆಗ್ತಾವ ಸರ್. ಹಿಂಗ್ ಬೆಂಡ್ ಆಗೋದು, ಹಿಂಗ್ ಮಾಡ್ತಾವ. ಇವೆಲ್ಲ ಅಂದ್ರ ಇದು ಆರ್ಕಿಮಿಡಿಸ್ ತತ್ವದ ಮೇಲೆ, ಬರ್ನೋಲಿಸ್ ತತ್ವದ ಮೇಲೆ ಈ ವಿಮಾನದ ರೆಕ್ಕೆಗಳು ಅದಾವ ನೋಡ್ರಿ. ಬರ್ನೋಲಿಸ್ ತತ್ವದ ಮೇಲೆ ನಾವು ಪಕ್ಷಿಗಳು ಅನ್ಬಹುದು, ಅವು ನ್ಯಾಚುರಲಿ ಆಗಿರ್ತಕ್ಕಂಥದ್ದು. ಪಕ್ಷಿಗಳ ರೆಕ್ಕೆ ಸಹಿತ ಈ ಪಕ್ಷಿಗಳೇ ನೋಡಿ ವಿಮಾನ ಕಂಡು ಹಿಡಿದಿದ್ದು, ಹೌದಲ್ಲ? ಈ ವಿಮಾನಗಳ ರೆಕ್ಕೆ ಆತ, ಪಕ್ಷಿಗಳ ರೆಕ್ಕೆ ಆತ, ಎಲ್ಲ ಬರ್ನೋಲಿಸ್ ತತ್ವದ ಮೇಲೆ ಕೆಲಸ ಮಾಡ್ತಾವ. ಮತ್ತು ಬರ್ನೋಲಿಸ್ ತತ್ವದ ಮೇಲೆ ಏನ್ ಕೆಲಸ ಮಾಡ್ತೈತಿ? ಈಗ ನೀನು ಪ್ಲಾಟ್ಫಾರ್ಮ್ ಮ್ಯಾಗ ನಿಂತಿರ್ತಿ, ಯಾವ್ದೋ ಒಂದೇ ಭಾರತ ಅಥವಾ ಬುಲೆಟ್ ಟ್ರೈನ್ ನಿನ್ ಮುಂದಿನ ಹಾಸಿ ಹೋಗತ್ತೆ. ಬುಲೆಟ್ ಟ್ರೈನ್ ಸರ್, ಇತ್ತೀಚೆಗೆ ಬುಲೆಟ್ ಟ್ರೈನ್ ಅನ್ನು ನಾವು ಅಂದ್ರ ಈಗ ಮಾಡ್ಬೇಕಂತ ಮಾಡಿವಿ. ಎಲ್ಲಿಂದ ಎಲ್ಲಿವರೆಗೆ? ಮುಂಬೈ ಟು ಅಹಮದಾಬಾದ್ ಅಲ್ಲ ಸರ್, ಮುಂಬೈ ಟು ಅಹಮದಾಬಾದ್. ಬುಲೆಟ್ ಟ್ರೈನ್ ಅನ್ಬೇಕಂದ್ರೆ ಇಷ್ಟ ಸ್ಪೀಡ್ ಇರ್ಬೇಕು ಸರ್. ಎಷ್ಟು ಸ್ಪೀಡ್ ಇರ್ಬೇಕು ಬುಲೆಟ್ ಟ್ರೈನ್? 320 ಕಿಲೋಮೀಟರ್ ಸ್ಪೀಡ್ ಇದ್ರ ಅದನ್ನ ಬುಲೆಟ್ ಟ್ರೈನ್ ಅಂತೀವಿ ನಾವು. ಮಿನಿಮಮ್ 320 ಕಿಲೋಮೀಟರ್ ಪರ್ ಅವರ್ ಇದು ಓಡ್ತಿದ್ರ ಅದನ್ನ ಬುಲೆಟ್ ಟ್ರೈನ್ ಅಂತೀವಿ. ಈ ಬುಲೆಟ್ ಟ್ರೈನ್ ನಾವು ಯಾವ ದೇಶದಿಂದ ತಗೊಂಡಿವಿ ನಾವು? ಜಪಾನ್, ಹೌದಲ್ಲ? ಜಪಾನ್ ತಂತ್ರಜ್ಞಾನದೊಂದಿಗೆ ಬುಲೆಟ್ ಟ್ರೈನ್ ಇಲ್ಲೇ ಐತಲ್ಲ. ನಿಮ್ ಮುಂದಿಂದ ಒಮ್ಮೆ ಸ್ಪೀಡ್ ಆಗಿ ಒಂದು ಬುಲೆಟ್ ಟ್ರೈನ್ ಹೋಗುತ್ತಲ್ಲ, ಸ್ಪೀಡ್ ಆಗಿ ಬುಲೆಟ್ ಟ್ರೈನ್ ಹೋದಾಗ ನಿಮ್ಮ ಮುಂದಿರೋ ಒತ್ತಡ ಕಡಿಮೆ ಆಗತ್ತೆ. ಹೌದ್ರ? ಸ್ಪೀಡ್ ಆಗಿ ಹೋತಂದ್ರೆ ನಿಮ್ ಮುಂದಿರೋ ಗಾಳಿನೂ ಎಳ್ಕೊಂಡು ಹೋಗ್ಬಿಟ್ಟಿರ್ತದ, ನಿಮ್ದು ಹಿಂದಿನೂ ಜಾಸ್ತಿ ಗಾಳಿ ಐತಿ, ಹೌದಲ್ಲ? ನೀವು ಒಮ್ಮೆ ಅದರಲ್ಲಿ ಬೀಳ್ಬೋದು. ಅದಕ್ಕಂತ ಹೇಳಿ ಅಲ್ಲಿ ಇದ್ದಾಗ ಪ್ಲಾಟ್ಫಾರ್ಮ್ಯಾಗ ಎಲ್ಲ ಅಲ್ಲಿ RPF ಸಿಬ್ಬಂದಿಗಳು ಏನ್ ಮಾಡ್ತಾರಂದ್ರ ಸ್ವಲ್ಪ ಟ್ರ್ಯಾಕಿಂದ ದೂರ ನಿಂತ್ಕೋರಿ ಅಂತ ಹೇಳಿ ಹೇಳ್ತಿರ್ತಾರೆ, ಹೌದಲ್ಲ? ನಾವೆಲ್ಲ ಮೆಟ್ರೋ ಹೋಗ್ತೀವಿ ಧಾರವಾಡ, ಯಾವ್ದು ಬೆಂಗಳೂರು ಮೆಟ್ರೋಗೆ ಹೋದಾಗ ನೋಡ್ರಿ, ಅದ್ರಲ್ಲಿ ಒಂದು ಲೈನ್ ಹಾಕ್ಯಾರ, ಆ ಲೈನಿಂದ ಹೊರಗಿರ್ರಿ ಅಂತ. ಒಳಗೆ ಹೋದ್ರೆ ಸುಟ್ಟ ಹೋಗಿ 25,000 ವೋಲ್ಟ್ಗಿಂತ ಜಾಸ್ತಿ ಪವರ್ ಇರೋ ಕೆಳಗೆ ಇದು ಇರ್ತೈತಿ, ಏನ್ ಕರೆಂಟ್ ಪಾಸ್ ಆಗ್ತಿರ್ತದೆ, ಕರೆಂಟ್ ಥ್ರೂ. ಇವೆಲ್ಲ ಇದ್ರ ಮೇಲೆ ಈ ಪ್ಲಾಟ್ಫಾರ್ಮ್ಯಾಗ ಆತ ನೀ ಸ್ಪೀಡಾಗಿ ಯಾರಿಗೋ ಹಿಂದೆ ಕುನ್ಸ್ಕೊಂಡು ಬೈಕ್ ತೊಗೊಂಡು ಹೋಗ್ತಿರ್ತೀರಿ ಸರ್. ನೀವು ಸ್ಪೀಡಾಗಿ ಯಾವುದೋ ಒಂದು ಟ್ರಕ್ಕಿಗೆ ಓವರ್ ಟ್ರ್ಯಾಕ್ ಸ್ಪೀಡಾಗಿ ಮಾಡಿದ್ರೆ ಸಹಿತ ಆ ಟ್ರಕ್ ಜೊತೆ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಓವರ್ ಟ್ರ್ಯಾಕ್ ದೂರಿಂದ ಮಾಡ್ಬೇಕ, ಅಲ್ಲೇ ಸಮೀಪ ಹಿಂಗೆ ಕಟ್ ಹೊಡ್ಯಾಕ್ ಹೋಗ್ಬಾರ್ದು. ಅಂದ್ರೆ ಇವೆಲ್ಲ ಎದ್ರ ಮೇಲೆ ಅಂತಂದ್ರೆ ಯಾವ್ದು ಆರ್ಕಿಮಿಡಿಸ್ ತತ್ವ, ಬರ್ನೋಲಿಸ್ ತತ್ವಕ್ಕೆ ಫಿನಾಮಿನಾ ಆಗ್ತಾವ. ಬರ್ನೋಲಿಸ್ ತತ್ವ ಅಪ್ಲಿಕೇಶನ್ ಆಗ್ತಾವ ನೋಡಿ ಸರ್. ನೀವು ಗಾಡಿ ಮೇಲೆ ಸ್ಪೀಡಾಗಿ ಹೋಗೋದಾತ, ಪ್ಲಾಟ್ಫಾರ್ಮ್ಯಾಗ ನಿಂತಿರೋ ವ್ಯಕ್ತಿ, ವಿಮಾನಗಳ ರೆಕ್ಕೆಗಳು ಆಗೋದು, ಇವೆಲ್ಲ
ಬರ್ನೌಲಿಸ್ ತತ್ವಕ್ಕೆ ಎಕ್ಸಾಂಪಲ್ ಆಗ್ತಾವ್ರಿ. ಮತ್ತೆ ಇನ್ನು ಯಾವ್ದು ಪಾಸ್ಕಲ್ ಒಂದು ಉಳಿತಲ್ಲ, ಪಾಸ್ಕಲ್ ಏನ್ ಹೇಳ್ತೈತಿ ಇದು ಅಂದ್ರೆ ಏನ್ ಹೇಳ್ತೈತೆ ಅಂದ್ರೆ ಇದು ಪ್ರತಿಯೊಂದು ಭಾಗದಲ್ಲೂ ಪ್ರೆಷರ್ ಏನಿರ್ತೈತೆ ಅಂದ್ರ ಅಲ್ಲಿ ಯಾವ್ದಾದ್ರು ಯಾವ್ದೋ ಒಂದು ಆಯಿಲ್ ಐತಿ ತಿಳ್ಕೊರಿ, ಒಂದು ನೀರ್ ಐತಿ, ಒಂದು ನೀರ್ ದ್ರವ ಐತಿ, ಆ ದ್ರವದ ಒತ್ತಡ ಹೆಂಗಿರ್ತೈತೆ ಅಂದ್ರ ಅದು ಪ್ರತಿಯೊಂದು ಭಾಗದಲ್ಲೂ ಆ ಒತ್ತಡ ಸೇಮ್ ಇರ್ತೈತೆ ಅಂತ ಹೇಳ್ತೈತಿ ಇದು ಪಾಸ್ಕಲ್. ಈ ಫಾರ್ ಎಕ್ಸಾಂಪಲ್ ಒಂದು ಬಾಟಲ್ ತಗೊಂತೀರಿ, ಬಾಟಲ್ ಅನ್ನು ಎಲ್ಲಾ ಕಡೆ ನೀವು ಒಂದ್ ಎರಡ್ ಕಡೆ ಹೋಲ್ ಮಾಡ್ತೀರಿ, ಹೋಲ್ ಮಾಡುವಾಗ ನೀರ್ ಹಿಂಗ್ ಬೀಳತ್ತ, ಸೇಮ್ ಆಗಿ ಬೀಳತ್ತಲ್ಲ ಎರಡು ಕಡೆ ನೀರ್. ಅದು ಏನಾದ್ರು ಇನ್ನೊಂದ್ ಎರಡು ಹೋಲ್ ಮಾಡಿದ್ರ ಇವ್ ನಾಲ್ಕು ಸೇಮ್ ಆಗ್ಬಿಡ್ತಾವ. ಅಂದ್ರ ಪ್ರೆಷರ್ ಏನ್ ಹೇಳ್ತಾನಂದ್ರ ಇವ, ಪ್ರೆಷರ್ ಎಲ್ಲಾ ದಿಕ್ಕಿನಲ್ಲಿ ಸಹಿತ ಪ್ರೆಷರ್ ಒಂದೇ ತರ ಇರ್ತೈತೆ ಅಂತ ಹೇಳ್ತಾನ. ಪಾಸ್ಕಲ್ ನಿಯಮ ಪ್ರೆಷರ್ ಎಲ್ಲಾ ದಿಕ್ಕಿನಲ್ಲಿ ಸಹಿತ ಪ್ರೆಷರ್ ಒಂದೇ ತರ ಇರೋದ್ರಿಂದ ಇವೆಲ್ಲ ಹೈಡ್ರೋಲಿಕ್ ಅಂತ ಗಾಡಿಗಳು ಅದಾವ ನೋಡ್ರಿ, ಅವೆಲ್ಲ ಪಾಸ್ಕಲ್ ತತ್ವದ ಮೇಲೆ ಕೆಲಸ ಮಾಡ್ತಾವ. ಹೌದಾ, ಯಾವ್ದು ಹೈಡ್ರೋಲಿಕ್ JCB ಆತ, ಹೈಡ್ರೋಲಿಕ್ ಬ್ರೇಕ್ ಆತ, ಹೈಡ್ರೋಲಿಕ್ ಇಂಜಿನ್ಗಳು ಬೇರೆ ಬೇರೆ ಹೈಡ್ರೋಲಿಕ್ ಇಂಜಿನ್ ಬರ್ತಾವ ನೋಡ್ರಿ, ಮತ್ತ ಹೈಡ್ರೋಲಿಕ್ ಜಾಕ್ ಆತ, ಜಾಕ್ ಇರ್ತಾರ ನೋಡ್ರಿ, ಅದು ಅವೆಲ್ಲ ಈ ಪಾಸ್ಕಲ್. ಹೈಡ್ರೋಲಿಕ್ ಲಿಫ್ಟ್ ಆತ, ಆ ಲಿಫ್ಟ್ ಸಹಿತ ಪಾಸ್ಕಲ್ ನಿಯಮದ ಮೇಲೆ ಕೆಲಸ ಮಾಡ್ತೈತಿ. ಇವೆಲ್ಲ ಇವತ್ತು ಅಪ್ಲಿಕೇಶನ್ ಗೊತ್ತಿರ್ಬೇಕ. ಇವೆಲ್ಲ ಇದು ಗೊತ್ತಿರ್ಲಿಕ್ಕಂದ್ರು ಅದು ಏನಂತ ಹೇಳಿ ಮೀನಿಂಗ್ ಗೊತ್ತಿರ್ಲಿಕ್ಕಂದ್ರು, ಅದು ಮೀನಿಂಗ್ ಗೊತ್ತಿದ್ರೆ ಭಯಪಟ್ಟು ಹಾಕೋದು ಬೇಡ. ಭಯಪಟ್ಟು ಹಾಕಿದ್ರೆ ನೆನಪು ಉಳಿಯಲ್ಲ. ಅದು ಅದು ಏನಂತ ಗೊತ್ತಿದ್ರ ನೀವು ಹೆಂಗು ಎಂತ ಅಪ್ಲಿಕೇಶನ್ ಕೇಳಿದ್ರೆ ಎಷ್ಟಂತ ಅಪ್ಲಿಕೇಶನ್ ನೆನಪಿಟ್ಕೊಂಡು ನೀವು ಹೋದಲ್ಲ, ಅದು ಯಾವ್ದಾವ್ದು ಕೇಳ್ಬಿಡ್ತಾನಲ್ಲಿ. ಅದಕ್ಕಾಗಿ ಅದು ಭಯಪಟ್ಟು ಹಾಕ್ಬಾರ್ದು. ಜಸ್ಟ್ ಅದು ಏನಂತ ಹೇಳಿ ಅದ್ರ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಎಂತ ಒಂದು ಯಾವ್ದೋ ಕೊಟ್ಟಿದ್ರೆ, ಅದಕ್ಕಾಗಿ ಅಪ್ಲೈಡ್ ಸೈನ್ಸ್ ಅಂತ ಅಂತಾರೆ. ಅಪ್ಲೈಡ್ ಆಗಿ ಕ್ವಶನ್ ಕೇಳ್ಬಿಡ್ತಾರಲ್ಲ, ಅದಕ್ಕಾಗಿ ಇವಿಷ್ಟ ಇದು ಗೊತ್ತಿರಲಿ, ಇವಿಷ್ಟ ತತ್ವಗಳು ಗೊತ್ತಿರಲಿ.